ವಿಚಿತ್ರ. ಪಕ್ಕದಲ್ಲಿರೋ ಡ್ರೆಸ್ ತಗೋಬೇಕಿತ್ತು ತಾನೆ. ಅವಳು ಚೂಸ್ ಮಾಡಿರೋ ಡ್ರೆಸ್ ತಗೊಂಡಿದ್ಯಾ ಅಂತ ಈಗ ಇನ್ನಷ್ಟು ಪ್ರೀತಿ ಬೆಳೆಸ್ಕೋತಾಳೆ. ನಾನು ಈಗ ಬಟ್ಟೆ ಹಾಕೋತೀನಿ. ಸರಿ, ನಾನು ಕೆಳಗಡೆ ಹೋಗಿರ್ತೀನಿ, ನೀವು ಬೇಗ ರೆಡಿಯಾಗಿ ಬಂದ್ಬಿಡಿ. ಚಿಕ್ಕಪ್ಪ ಇನ್ನೂ ಬರ್ಲಿಲ್ವಲ್ಲ ಚಿಕ್ಕಿ? ಅಕ್ಕ ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಬರ್ತಾರೆ ನಾಣಿ. ಜಗತ್ತಲ್ಲಿರೋ ಅರ್ಜೆಂಟ್ ಎಲ್ಲ ನಿನ್ಗೆ ಇದೆ ನೋಡು. ಚಿಕ್ಕಪ್ಪ ಬಂದ್ ಕೂಡ್ಲೆ ಹೊರಡೋಣ. ದೇವ್ರೆ, ಚಿಕ್ಕಪ್ಪನ್ನ ಬೇಗ ಕಳ್ಸು. ಭಾಗ್ಯ ಅಕ್ಕನ್ನ ನೋಡ್ಬೇಕಂತ ಆಸೆ ಆಗ್ತಿದೆ. ಹಾಯ್, ಚಿಕ್ಕಪ್ಪ ಬಂದ್ರು. ಅಕ್ಕ ಕಾಯ್ತಾ ಇರ್ತಾಳೆ, ನಾವ್ ಬೇಗ ಹೋಗೋಣ. ಒಂದು ನಿಮಿಷ ನಾಣಿ. ಏನ್ರಿ, ಒಂಚೂರು ಬನ್ನಿ ಬನ್ನಿ. ಏಯ್, ಏನು ಏನ್ರಿ? ಏನು ಭಾಗ್ಯ ಅವ್ರ ಮನೆಗೆ ಅಂದ ತಕ್ಷಣ ಜಿಂಕೆ ತರ ಜಿಗಿತಾ ಇದ್ಯಾ? ಏನ್ ವಿಷಯ? ಅದೇನಿಲ್ಲ ರೀ, ಸಕ್ಕರೆ ಪೊಂಗಲ್ ಸಿಗದೆ ಇದ್ರೆ ಅಳ್ತಾ ಕೂತ್ಕೋತೀವಾ? ಪಕ್ಕದಲ್ಲಿರೋ ಸಕ್ಕರೆಗಾದ್ರೂ ತೃಪ್ತಿ ಪಡ್ಬೇಕಲ್ವಾ? ಈ ತರ ಬೇಡ್ದಿರೋ ಸ್ಟೋರಿ ಈಗ ಯಾಕೆ ಹೇಳ್ತಿದ್ಯಾ? ಅಂದ್ರೆ ಮಿತ್ರ ಹೇಗೂ ಕೈ ಜಾರಿ ಹೋದ, ಸಿಗ್ಲಿಲ್ವಲ್ಲ ಅಂತ ಕೈ ಕಟ್ಕೊಂಡ್ ಕೂರಕ್ಕಾಗತ್ತಾ? ಪಕ್ಕದಲ್ಲೇ ವಿವೇಕ್ ಇದಾನಲ್ಲ. ಸ್ವಲ್ಪ ವಿವೇಕ್ ಬಗ್ಗೆ ಯೋಚನೆ ಮಾಡಿ ಶಾಲಿನಿನ ವಿವೇಕ್ನ ಒಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಕ್ಕರೆ ಪೊಂಗಲ್ ಬಗ್ಗೆ ಹೇಳ್ದಾಗ್ಲೇ ಅನ್ಕೊಂಡೆ ಈ ತರ ಕೆಲ್ಸಕ್ ಬಾರ್ದಿರೋ ಪ್ಲಾನ್ ಏನೋ ಇದೆ ಅಂತ. ಇದು ಕೆಲ್ಸಕ್ ಬರ್ದಿರೋ ಪ್ಲಾನ್ ಅಲ್ಲ ರೀ, ನಮ್ ಮಗಳ ಜೀವನ ಉದ್ಧಾರ ಮಾಡೋ ಪ್ಲಾನು. ನೋಡು ಅನಸೂಯ, ಆಸೆಗೊಂದು ಹದ್ದು, ಬೇಡಿಕೆಗೊಂದು ಮಿತಿ ಇರಬೇಕು. ಅದನ್ನು ದಾಟಿ ಹೋದ್ರೆ ಅದು ಖಂಡಿತ ಮುಳ್ಳಿನ ದಾರಿ ಆಗತ್ತೆ. ಆಗ ಮುಂದಕ್ಕೂ ಹೋಗಕ್ಕಾಗದೆ ಹಿಂದೆ ಹೋಗಕ್ಕಾಗದೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ನಿನ್ನ ಆಸೆಗಳಿಗೆ ಸ್ವಲ್ಪ ಕಡಿವಾಣ ಹಾಕು. ಆಸೆಗೆ ಕಡಿವಾಣ ಹಾಕು, ರೂಮಿಗೆ ಬೀಗ ಹಾಕು ಅಂತ ಹೇಳೋದ್ ಬಿಟ್ರೆ ನಿಮ್ಗಿನ್ನೇನ್ ಕೈಲಾಗತ್ತೆ? ಹಾಗಲ್ಲ ಅನಸೂಯ, ಆಲ್ರೆಡಿ ಆ ಮಿತ್ರ ವಿಷಯದಲ್ಲಿ ಆಗಿದ್ ಸಾಲ್ದ. ಈಗ ಮತ್ತೆ ಅವನ್ ತಮ್ಮನ್ ಬಗ್ಗೆ ನಿನ್ ಮಗಳ ತಲೆ ತುಂಬಿ ಬೇಡದೇ ಇರೋ ಆಸೆ ಬೆಳೆಸ್ಬೇಡ, ಆಯ್ತಾ? ಹೌದ್ ನೋಡಿ, ಆಸೆನೂ ಇರಬಾರ್ದು, ಬೇಡ್ಕೆನೂ ಹುಟ್ಟಬಾರ್ದು. ಇನ್ನೇನಕ್ ಮತ್ತೆ ನಿಮ್ ಮಗಳನ್ನ ಕರ್ಕೊಂಡೋಗಿ ಸೇವಾಶ್ರಮಕ್ ಸೇರ್ಸಿ. ಅವಳಿಗೆ ಮದ್ವೆ ಮಾಡೋ ಕಷ್ಟ ಆದ್ರೂ ತಪ್ಪುತ್ತೆ. ಹಾಗಲ್ಲ ಅನಸೂಯ. ಅಪ್ಪ, ನೀವ್ ಸುಮ್ನೆ ಇರ್ರಿ. ನಮ್ ಬದುಕು ಹೇಗೋ ಈ ಮಿಡಲ್ ಕ್ಲಾಸ್ ಲೈಫ್ ಅಲ್ಲೇ ಮುಗ್ದು ಹೋಗುತ್ತೆ. ಕನಿಷ್ಠ ಅವಳಿಗಾದ್ರೂ ಸುಖವಾಗಿರೋ ಜೀವನ ಕಾಣೋ ಅದೃಷ್ಟನಾದ್ರೂ ಸಿಗ್ಲಿ ಬಿಡಿ. ಅದು ಉಪದೇಶ ಸಾಕು, ನೀವ್ ಬನ್ನಿ ಬೇಗ. ಅನಸೂಯ, ಉಪದೇಶ ಕೊಟ್ಟಿದ್ದು ನಾನಾ ಅವಳ? ಅರವಿಂದ, ಭಾಗ್ಯನ್ ನೋಡ್ದ್ಯಾ? ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಭಾಗ್ಯ ದೇವ್ರನ್ನೇ ರೆಡಿ ಮಾಡ್ಬಿಟ್ಟಿದ್ದಾಳೆ. ಈ ಭಾಗ್ಯಂಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋದಿಲ್ವೇನು? ಕಾಲ್ಗೆ ಚಕ್ರ ಕಟ್ಕೊಂಡಿರೋ ಹಾಗೆ ಯಾವಾಗ್ಲೂ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾಳೆ. ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾವ್ ನೋಡಿದ್ರೆ ಲೇಸಿನೆಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀವಿ. ಭಾಗ್ಯನ್ ನೋಡು, ಎಷ್ಟು ಕ್ಲೆವರ್ ಮತ್ತೆ ಆಕ್ಟಿವ್ ಆಗಿದ್ದಾಳೆ. ನೀವು ಅವಳನ್ನ ಹೊಗಳಕ್ ಶುರು ಮಾಡಿದ್ರಾ? ಕೆಲವೊಂದ್ಸಲ ನಿಜನ ಒಪ್ಕೋಬೇಕು ಹನ್ಸಿಕಾ. ಅವಳು ನಮ್ ಹಾಗೆ ಸೂರ್ಯ ನೆತ್ತಿಗೇರೋವರೆಗೂ ಮಲ್ಗಲ್ಲ. ಸೂರ್ಯನ್ಗೂ ಕೂಡ ತಾನೇ ಎಬ್ಸೋ ಕೆಪಾಸಿಟಿ ಇದೆ ಅವಳಿಗೆ. ಅದಕ್ಕೆ
ಎಲ್ಲ ಕೆಲ್ಸನೂ ತಾನೇ ಸ್ವತಃ ಮಾಡ್ತಿರ್ತಾಳೆ. ಮಾವ, ಎಲ್ಲ ರೆಡಿ ಮಾಡ್ಬಿಟ್ಟಿದ್ಯಲ್ಲಮ್ಮ. ಪುರೋಹಿತರು ಬಂದ್ಮೇಲೆ ಅದಿಲ್ಲ ಇದಿಲ್ಲ ಅನ್ಬಾರ್ದಲ್ವಾ, ಅದಕ್ಕೆ ಮೊದ್ಲೇ ಎಲ್ಲ ರೆಡಿ ಮಾಡಿದ್ದೀನಿ ಮಾವ. ಆಯ್ತಮ್ಮ, ಈ ಮನೇಲಿ ಯಾರಿಗೂ ಇಲ್ದಿರೋ ಗಮನ ನಿನ್ನೊಬ್ಳಿಗಾದ್ರೂ ಇದೆಯಲ್ಲ. ಏನಂತೀಯ ಅರವಿಂದ? ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಮಸ್ಕಾರ. ಓ, ನನಗೆ ಯಾವುದೇ ಶ್ರಮ ಬೇಡ ಅಂತ ಹೇಳಿ ಎಲ್ಲ ಏರ್ಪಟ್ಟು ನೀವೇ ಮಾಡ್ಬಿಟ್ಟಿದ್ದೀರಾ? ನಾನು ಸೊಸೆ ಮಾಡಿರೋದು ಪುರೋಹಿತ್ರೆ. ಒಂದು ಕ್ಷಣನೂ ವೇಸ್ಟ್ ಮಾಡದೆ ಎಲ್ಲ ಏರ್ಪಾಟ್ನೂ ಅವಳೇ ಮಾಡಿದಳು ನೋಡಿ. ಇದೆಲ್ಲ ರೆಡಿ ಮಾಡಿರೋದು ಅವಳೇನೆ. ತುಂಬಾ ಸಂತೋಷ. ಬೆಲ್ಲದ ಪಾನಕ ತಗೊಂಡ್ ಬಮ್ಮ. ತರ್ತೀನಿ. ಅಜ್ಜಿ, ಏನಾಯ್ತು? ಯಾಕೆ ಹಿಂಸೆ ಪಡ್ತಿದ್ದೀರಾ? ಟ್ಯಾಬ್ಲೆಟ್ ಇನ್ನೂ ತಗೊಂಡಿಲ್ಲಮ್ಮ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹೋಗಿ ತಗೊಳ್ತೀನಿ. ಅಯ್ಯೋ ಅಜ್ಜಿ, ಎಲ್ಲದಕ್ಕೂ ನೀವೇ ಹೋಗ್ಬೇಕಾ? ನನ್ಗೆ ಹೇಳಿ ಸಾಕು, ನಾನ್ ಮಾಡ್ತೀನಿ. ನಿಮ್ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀನಿ ರೀ. ಅವಳ ಕೆಲ್ಸ ಅವಳು ನೋಡ್ಕೋಬೋದಲ್ಲ. ಹೀಗೆಲ್ರ ಕೆಲ್ಸಕ್ಕೂ ಅವಳೇನ್ ತಲೆ ಹಾಕ್ಬೇಕಾ? ಅದನ್ನ ತಲೆ ಹಾಕೋದು ಅನ್ನಲ್ಲ, ಇಂಪ್ರೆಸ್ ಮಾಡೋದು ಅಂತಾರೆ. ನಮಗದೆಲ್ಲ ಬರೋದಿಲ್ಲ ಬಿಡು. ಅಜ್ಜಿ, ಈಗ ಪರವಾಗಿಲ್ವಾ ಅಜ್ಜಿ? ಪರವಾಗಿಲ್ಲ ಭಾಗ್ಯ. ಸುಖ ಸಂತೋಷದಿಂದ ವಂಶೋದ್ಧಾರಕನ್ ಹೆತ್ತು 100 ಕಾಲ ಸುಖವಾಗಿರು. ಅಮ್ಮ, ಹಾಗೆ ಪಂಚಾಮೃತನೂ ತಗೊಂಡ್ ಬಮ್ಮ. ತಂದೆ ಪುರೋಹಿತ್ರೆ. ಏನೆಲ್ರೂ ಹಾಗ್ ನೋಡ್ತಿದ್ದೀರಾ? ಏನೋ ನಾನ್ ಬಾಯಿಗೆ ಬಂದಿದ್ ಹೇಳ್ದೆ, ಅದಕ್ಕೆ ಅಪರಾಧಿನ ನೋಡ್ದಂಗ್ ನೋಡ್ತಿದ್ದೀರಲ್ಲ. ಗುಡ್ ಮಾರ್ನಿಂಗ್ ಆಂಟಿ. ವೆರಿ ಗುಡ್ ಮಾರ್ನಿಂಗ್ ಮನೀಷಾ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮನೀಷಾ. ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಹನ್ಸಿಕಾ. ನನ್ನ ಕಸಿನ್ ಒಬ್ರು US ಇಂದ ಬರ್ತಿದ್ದಾಗ ಅವ್ರ ಹತ್ರ ತರಿಸ್ದೆ. ಅದಕ್ಕೇನಾ ನೀನಿಷ್ಟು ಪಳಪಳ ಅಂತ ಹೊಳಿತಿದ್ಯಾ? ತುಂಬಾ ಥ್ಯಾಂಕ್ಸ್ ಆಂಟಿ. ಭಾಗ್ಯ, ನನ್ನ ಡ್ರೆಸ್ ಹೇಗಿದೆ? ಹೇಳು ಭಾಗ್ಯ, ಹೌ ಇಸ್ ಇಟ್? ಅದು ಮನೀಷಾ, ಅದು ಯಾಕೆ ಚೆನ್ನಾಗಿಲ್ವಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೆ ಅದನ್ನ ಹೇಳೋಕೆ ಇಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅದು ಭಾಗ್ಯ, ಏನೋ ಹೇಳ್ಬೇಕು ಅನ್ಕೊಂಡ್ಯಲ್ಲ, ಅದೇನು ಹೇಳು. ಏನಿಲ್ಲ ಮನೀಷಾ, ಶ್ರೀರಾಮ್ ನವಮಿ ಅಂದ್ರೆ ನಮ್ಮ ಸಂಪ್ರದಾಯಕ್ಕೆ ಅರ್ಥ ಕೊಡೋ ಹಬ್ಬ. ನೀನು ಕೂಡ ಸ್ವಲ್ಪ ಸಂಪ್ರದಾಯವಾಗಿ ಬಟ್ಟೆ ಹಾಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಈ ಬಟ್ಟೆ
ಬಟ್ಟೆಗೇನಾಗಿದೆ? ಅದು ಹಬ್ಬ ಅಲ್ವಾ, ಸಂಪ್ರದಾಯವಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಿಲ್ಲ ಮನೀಷಾ, ಮುದ್ದಾಗಿ ಸೀರೆ ಉಟ್ಕೊಂಡು ಸಂಸ್ಕಾರಯುತವಾಗಿ ರೆಡಿಯಾದರೆ ಚೆನ್ನಾಗಿರುತ್ತೆ ಅಂತಾನೆ ಭಾಗ್ಯ ಹೇಳ್ತಾ ಇರೋದು. ಆದರೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವಳ ಥರ ರೆಡಿ ಆದರೆ ನೀನು ಚೆನ್ನಾಗಿರ್ತೀಯ ಅನ್ನೋದು ಅವಳ ಮಾತಿನ ಅರ್ಥ. ಅಮ್ಮ ಪಂಚಾಮೃತ ಬೇಗ ತಗೊಳ್ಳಿ. ಶ್ರೀರಾಮ್ ನವಮಿ ಅಂದ್ರೆ ನಮ್ ಸಂಪ್ರದಾಯಕ್ಕೆ ಅರ್ಥ ಕೊಡೋ ಹಬ್ಬ. ನೀನು ಕೂಡ ಸ್ವಲ್ಪ ಸಂಪ್ರದಾಯವಾಗಿ ಬಟ್ಟೆ ಹಾಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಏನಿಲ್ಲ ಮನೀಷಾ, ಆದರೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವಳ ಥರ ರೆಡಿ ಆದರೆ ನೀನು ಚೆನ್ನಾಗಿರ್ತೀಯ ಅನ್ನೋದು ಅವಳ ಮಾತಿನ ಅರ್ಥ. ಮನೀಷಾ, ಇಲ್ಲೇನ್ ಮಾಡ್ತಿದ್ಯಾ? ಭಾಗ್ಯನ್ ಮಾತ್ ಮುಳ್ಳಿನ ಹಾಕಿ ಚುಚ್ತಾ ಇದ್ರೆ ಅಲ್ಲಿರೋಕ್ಕೂ ಆಗದೆ ನಿಲ್ಲೋಕ್ಕೂ ಆಗದೆ ನಾನು ಇಲ್ಲಿಗೆ ಬಂದೆ. ನಾನು ಯಾವ ಡ್ರೆಸ್ ಹಾಕೊಂಡ್ರೆ ಆ ಭಾಗ್ಯಂಗೇನು ಸೆನ್ಸ್ ಇಲ್ದೆ ನನ್ ಡ್ರೆಸ್ ಬಗ್ಗೆನೇ ಮಾತಾಡ್ತಾಳೆ. ಡ್ರೆಸ್ ಸೆನ್ಸ್ ಇಲ್ದಿರೋದು ಭಾಗ್ಯಂಗಲ್ಲ, ನಿಂಗೆ. ವಾಟ್ ಆರ್ ಯು ಟಾಕಿಂಗ್ ಆಂಟಿ? ಭಾಗ್ಯ ಹೇಳಿದ್ದು ಕರೆಕ್ಟೇನೆ. ಹಬ್ಬದ ದಿನ ಒಂದ್ ರೇಷ್ಮೆ ಸೀರೆ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನೀವ್ ಕೂಡ ಭಾಗ್ಯ ಥರಾನೇ ಮಾತಾಡ್ತಿದ್ದೀರಲ್ಲ ಆಂಟಿ. ಇಂಥ ವಿಷಯಕ್ಕೆ ಯಾರೇ ಆದ್ರೂ ಭಾಗ್ಯನ್ ಹಾಗೆ ಮಾತಾಡೋದು, ಭಾಗ್ಯನ್ ಹಾಗೆ ನಡ್ಕೊಳ್ತಾರೆ. ಇಷ್ಟು ಚಿಕ್ಕ ವಿಷಯಕ್ಕೆ ಡ್ರಾಮಾ ಯಾಕೋ ನಂಗೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಇಗ್ನೋರ್ ಮಾಡೋ ವಿಷಯ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅದೇ ಆತ್ಮೀಯತೆನ ಬೆಳೆಸೋ ವಿಷಯ. ಜನರನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ, ನಿನ್ ಬಗ್ಗೆ ಇಂಟ್ರೆಸ್ಟ್ ಬೆಳಿಬೇಕು ಅಂದ್ರೆ ಇದೆಲ್ಲ ಕೌಂಟ್ ಆಗುತ್ತೆ ಮನೀಷಾ. ಡೋಂಟ್ ವರಿ ಆಂಟಿ, ಮಿತ್ರ ನನ್ನ ಹೀಗೆ ಇಷ್ಟಪಟ್ಟವನು. ಅವನಿಗಿಷ್ಟ ಆಗೋ ಹಾಗಿರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಮಿತ್ರಂಗೆ ಇಷ್ಟ ಆಗೋ ಹಾಗೆ ಇರೋದು ತಪ್ಪಲ್ಲ, ಆದ್ರೆ ಎಲ್ರಿಗೂ ಇಷ್ಟ ಆಗೋ ಹಾಗಿರ್ಬೇಕು. ಎಲ್ರನ್ನೂ ನೀನು ಮೆಚ್ಚಿಸ್ಕೋಬೇಕು. ಯಾರನ್ ಮೆಚ್ಚಿಸ್ದೇ ಇದ್ರು, ಯಾರನ್ ಒಪ್ಪಿಸ್ದೇ ಇದ್ರು ಕೂಡ ಮಿತ್ರ ನನ್ನನ್ ಬಿಟ್ರೆ ಇನ್ಯಾರನ್ನೂ ಪ್ರೀತಿಸಲ್ಲ ಆಂಟಿ. ಆ ಓವರ್ ಕಾನ್ಫಿಡೆನ್ಸೇ ಬೇಡ ಅಂತಿದ್ದೀನಿ. ನೋಡು ಮನೀಷಾ, ಮಿತ್ರನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ನೀನು ರನ್ನಿಂಗ್ ರೇಸಲ್ಲಿದ್ಯಾ. ಭಾಗ್ಯನ್ಗಿಂತ ನೀನು 10 ಹೆಜ್ಜೆ ಮುಂದೆ ಇರು ಅಂದ್ರೆ 1 ಹೆಜ್ಜೆ ಹಿಂದೆನೇ ಹೋಗ್ತಾ ಇದೀಯಾ. ಮಿತ್ರಂಗಾಗಿ ನೀನ್ ಮಾಡ್ಬೇಕಾಗಿರೋದು ಕೇವಲ ಪ್ರಯತ್ನ ಮಾತ್ರ ಅಲ್ಲ, ಹೋರಾಟ. ನೀನು ಹೋರಾಡೋದು ಭಾಗ್ಯನ್ ಜೊತೆ. ಅವಳನ್ನ ಕಡಿಮೆ ಅಂತ ಅನ್ಕೋಬೇಡ, ಯಾಕಂದ್ರೆ ಅವಳ ಹತ್ರ ಆಲ್ರೆಡಿ ತಾಳಿ ಅನ್ನೋ ಆಯುಧ ರೆಡಿ ಇದೆ. ಅಲ್ದೆ ಅವಳು ಹಳ್ಳಿ ಮೆಥಡಿಂದ ಎಲ್ರೂ ಇಂಪ್ರೆಸ್ ಆಗೋ ಹಾಗೆ ಮಾಡ್ಕೊಂಡ್ಲು. ಅಂದ್ರೆ ನಿನ್ ಸಿಟಿ ಕ್ಲೇವರ್ನೆಸ್ ಯಾವ ಕೆಲ್ಸಕ್ಕೂ ಬರಲ್ಲ. ಇನ್ನೊಂದ್ಸರಿ ನಿನ್ಗೆ ಎಚ್ಚರಿಸ್ತಿದ್ದೀನಿ, ಸರಿಯಾಗಿ ಕೇಳು. ಎಲ್ರೂ ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹಾರಾಡ್ಬಾರ್ದು. ದೊಡ್ಡ ದೊಡ್ಡ ನಾಯಕರೇ ಪಾರ್ಟಿ ಚೇಂಜ್ ಮಾಡ್ತಾರೆ, ಇವ್ರೇನು? ಎಲ್ಲಾ ವಿಷಯಕ್ಕೂ ನಿನ್ ಭಾಗ್ಯಂಗಿಂತ ಫಾಸ್ಟ್ ಆದ್ರೇನೆ ಈ ಮನೆಯಲ್ಲಿ ನಿನ್ಗೆ ಫ್ಯೂಚರ್ ಇರುತ್ತೆ. ಇಲ್ದೇ ಇದ್ರೆ ಲೈಫ್ ಲಾಂಗ್ ನಿನ್ ಕೊರಗ್ತಾನೆ ಇರ್ಬೇಕಾಗತ್ತೆ. ಯೋಚನೆ ಮಾಡು. ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು ಆಂಟಿ. ಇನ್ಮೇಲ್ ನನ್ನ ಆಟ ಶುರು ಆಗತ್ತೆ, ನೋಡ್ತೀರಿ. ಅಮ್ಮ, ಅಕ್ಷತೆಯನ್ನು ತಗೊಂಡ್ ಬನ್ನಿ. ಆಯ್ತು ಪುರೋಹಿತ್ರೆ.
ಹೇಗ್ ಕಾಣ್ತಿದೀನ್ ಭಾಗ್ಯ? ಈಗ ನಿಜವಾದ ಕನ್ನಡದ ಹುಡುಗಿ ತರ ಲಕ್ಷಣವಾಗಿ ಮುದ್ದಾಗಿದ್ಯಾ. ಥ್ಯಾಂಕ್ಸ್ ಭಾಗ್ಯ. ನಾನ್ ಕೂಡ ನಿನ್ ಥರ ಪೂಜೆಗ್ ಬೇಕಾಗಿರೋದೆಲ್ಲ ನಾನೇ ನಿಂತ್ ಮಾಡ್ಬೇಕು ಅನ್ಕೋತಿದ್ದೀನಿ. ಹೌದಾ? ತುಂಬಾ ಸಂತೋಷ. ಇವಾಗ ನೀನ್ ಎಲ್ಲಿ ಹೋಗ್ತಿದ್ದೆ? ಪುರೋಹಿತ್ರು ಅಕ್ಷತೆ ತಗೊಂಡ್ ಬಾ ಅಂದ್ರು. ನಾನ್ ಹೋಗ್ತಾ ಇರ್ತೀನಿ ಇರು. ಸರಿ. ಅಮ್ಮ, ಒಂದು ಆರತಿ ತಟ್ಟೆನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಇದೇನಾದ್ರೂ ಮನೀಷಾ ನೋಡಿದಿದ್ರೆ ಅವಳು ಜ್ವಾಲಾಮುಖಿ ತರ ಸಿಡಿದ್ಬಿಟ್ಟಿರೋಳು. ಹೌದು, ಕರೆಕ್ಟ್ ಟೈಮ್ಗೆ ಮನೀಷಾ ಇಲ್ಲಿಂದ ಹೋಗಿದ್ದಾಳೆ. ಯಾಕೆ ಹಾಗೆ ನೋಡ್ತಿದ್ಯಾ? ಅದು ನಿಮ್ ಕೂದ್ಲು ಸ್ವಲ್ಪ ಹರಡಿದೆ. ಇಟ್ಸ್ ಓಕೆ. ನಾನ್ ಸರಿ ಮಾಡ್ಲಾ? ಮಾಡ್ಕೊಡ್ಲಾ? ಭಾಗ್ಯ 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 ಮನೀಷಾ ಬಂದಿರೋ ರೇಂಜ್ ನೋಡಿದ್ರೆ ಜ್ವಾಲಾಮುಖಿ ಸಿಡಿಯೋ ತರ ಇದೆ ಚಿಕ್ಕಮ್ಮ. ನನಗೂ ಹಾಗೆ ಅನಿಸ್ತಿದೆ. ಏನಾಯ್ತು ಮನೀಷಾ? ಹೇಳು ಮನೀಷಾ, ಏನಾಯ್ತು? ಅಕ್ಷತೆ ಕಾಳು.
ಏನ್ ನಡೀತಿದೆ ಮಿತ್ರ? ಅದು ಕೂದಲು ಕೆದರಿತ್ತು ಅಂತ ಸೆಟ್ ಮಾಡ್ತಿದ್ಲು. ನೀನೇ ಮಾಡ್ಕೋಬಾರ್ದಿತ್ತ? ಆಗ್ತಿದ್ರೆ ನನ್ ಕರಿಬಹುದಿತ್ತಲ್ಲ.